ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ನಿಮಗೆ ಇವತ್ತು 3ನೇ ಬಾರಿಗೆ ಸ್ವಾಗತ. ಯಾಕಂತಂದರೆ ಈ ವಿಡಿಯೋ ಇವತ್ತಿನ 3ನೇ ವಿಡಿಯೋ IPL ಪ್ರಿವ್ಯೂನ. ಇವತ್ತಿನ ಈಗಿನ ತಂಡ ಯಾವುದು ಅಂತಂದರೆ 3 ಬಾರಿ ಚಾಂಪಿಯನ್ ಆಗಿರುವಂತಹ ಕೋಲ್ಕತ್ತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್ ಹಾಗೂ CSK ನಂತರ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ IPL ಟ್ರೋಫಿಯನ್ನು ವಿನ್ ಆಗಿರುವಂತಹ ತಂಡ KKR ತಂಡದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಇಂಜೂರ್ಡ್ ಟೀಮ್. ಪಾಪ ಲಾಸ್ಟ್ ಮಿನಿಟಿಗೆ ಈ ಥರ ಇಂಜುರಿ ಆಗಿರೋದ್ರಿಂದ ತಲೆ ಹಾಳಾಗಿರ್ಬೋದು KKRಗೆ. ಯಾಕಂತಂದರೆ ಈ ಒಂದು IPL ಶುರುವಾಗುವ ಜಸ್ಟ್ ಮುಂಚೆ ಏನು T20 ವರ್ಲ್ಡ್ ಕಪ್ ಶುರುವಾಗುವ ಮುಂಚೆ ಒಂದು ದೊಡ್ಡ ಇಶ್ಯೂ ಆಯಿತು, ಏನೋ ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ ತೆಗಿಬೇಕು ಹಾಗೆ ಹೀಗೆ ಅಂತ. ಪಾಪ ಒತ್ತಡ ಅದು ಇದೆಲ್ಲ ಇತ್ತು, ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ ತೆಗೆದ್ರು, ಬಾಂಗ್ಲಾದೇಶಿ ಆಟಗಾರ ಅಂತ ತೆಗೆದ್ರು. ಸೊ ಅವರ ಬದಲಿಗೆ ಮುಜರ್ಬಾನಿ ಅವ್ರನ್ನ ಬೈ ಮಾಡಿದ್ದಾರೆ. ಬಟ್ ಸ್ಟಿಲ್ ಎನಿ ಡೇ ಎನಿ ಟೈಮ್ ಮುಸ್ತಫಿಜುರ್ ರೆಹಮಾನ್ ಈಸ್ ಅ ಮಚ್ ಬೆಟರ್ ಅಥವಾ ಪ್ರೂವನ್ ಪ್ಲೇಯರ್ ದನ್ ಮುಜರ್ಬಾನಿ. ಅದಾದ ಮೇಲೆ ಅವರ ಕೀ ಬೌಲರ್ ಅಥವಾ ಕೀ ಪ್ಲೇಯರ್, ಒಂಥರ ಹ್ಯಾಂಡಿ ಬ್ಯಾಟ್ಸ್ಮನ್ ಕೂಡ ಆಗಿದ್ರು, ಹರ್ಷಿತ್ ರಾಣಾ, ಇಂಟರ್ನ್ಯಾಷನಲ್ ಪ್ಲೇಯರ್ ಮಾರ್ರೆ. ಸೊ ಅವರು ಇಂಜೂರ್ ಆದರು, ಅವರು T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲೂ ಇರಲಿಲ್ಲ, ಇಂಜೂರ್ ಆಗಿ ಔಟ್ ಆಗಿದ್ರು. ಸಿರಾಜ್ ಅವ್ರನ್ನ ಹಾಕೊಂಡ್ರು ಭಾರತ ತಂಡ. ಹಾಗೆಯೇ ಈಗ ರಿಕವರ್ ಕೂಡ ಆಗಿಲ್ಲದೆ ಇರೋದ್ರಿಂದಾಗಿ ಪೂರ್ತಿ IPLಗೆ ರೂಲ್ಡ್ ಔಟ್. ಹರ್ಷಿತ್ ರಾಣಾ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಆ್ಯಂಡ್ ಇವಾಗ ನಿನ್ನೆ ಇನ್ನೊಂದು ನ್ಯೂಸ್ ಬಂತು, ಏನಂತಂದರೆ ಆಕಾಶ್ ದೀಪ್ ಅವರು ಕೂಡ ಇಂಜುರಿ ಆಗಿದ್ದಾರೆ, ಅವರು ಕೂಡ ರೂಲ್ಡ್ ಔಟ್ ಫ್ರಮ್ ದಿಸ್ IPL 2026 ಅಂತ. ಸೊ ಈಗ ಇರುವ ಪ್ಲೇಯರ್ಸಲ್ಲಿ ಪಾಪ ಪ್ಲೇಯಿಂಗ್ 11 ಅವ್ರು ಮಾಡಬೇಕು. ಬಟ್ ಸ್ಟಿಲ್ ಒಳ್ಳೆ ಟೀಮ್. ಬಟ್ ಇವರು ಹೈಲಿ ಈಗ ಡಿಪೆಂಡ್ ಆಗಿರೋದು 2 ಪ್ಲೇಯರ್ಸ್. ಯಾರ ಮೇಲೆ ಡಿಪೆಂಡ್ ಆಗಿರೋದು ಅಂತಂದರೆ, ಒಂದು ಫಿನ್ ಆ್ಯಲನ್, ಇನ್ನೊಂದು ಅವರ ಆ್ಯಕ್ಚುಯಲ್ ಫಿನಿಷರ್ ರಿಂಕು ಸಿಂಗ್. ಯಾಕಂತಂದರೆ ಲಾಸ್ಟ್ ಸೀಸನಲ್ಲಿ ಭಾರಿ ಸಪ್ಪೆ ಆಗಿದ್ದಂತಹ ಆಟಗಾರ ರಿಂಕು ಸಿಂಗ್. ಇವರಿಬ್ಬರ ಮೇಲೆ ಯದ್ವಾ ಡಿಪೆಂಡ್ ಆಗಿದ್ದಾರೆ. ಪ್ಲೇಯಿಂಗ್ 11 ಬಂದು ಬಿಡಲಿ ನೋಡಿ. ಈಗ ನೀವು ಹೇಳ್ಬೋದು, ಬ್ರೋ ಫಿನ್ ಆ್ಯಲನ್ ಜೊತೆಗೆ ಸೈಫರ್ಟ್ ಇಲ್ವಾ ಅಂತ. ಪ್ಲೇಯಿಂಗ್ 11 ಲೆಕ್ಕಾಚಾರ ಕಾಂಬಿನೇಷನ್ ಅದು ನೋಡಿದಾಗ ನನ್ನ ಪ್ರಕಾರ ಸೈಫರ್ಟ್ ಅವ್ರನ್ನ ಬೆಂಚಲ್ಲಿ ಕೂರಿಸ್ತಾರೆ. ಅಟ್ಲೀಸ್ಟ್ ಫಸ್ಟ್ ಫ್ಯೂ ಮ್ಯಾಚಸ್ಸಿಗೆ ಓಪನರ್ ಆಗಿ ಫಿನ್ ಆ್ಯಲನ್ ಜೊತೆಗೆ ರಹಾನೆ ಅವರೇ ಇರ್ತಾರೆ ಅಂತ ನನಗನ್ನಿಸ್ತಾ ಇದೆ. ಬ್ರೋ ರಹಾನೆನಾ, ನರೇನ್ ಅಲ್ವಾ? ನೋಡಿ, ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಸುನಿಲ್ ನರೇನ್ ಅವರ ಬ್ಯಾಟಿಂಗ್ ಸದ್ದು ಮಾಡ್ತಾ ಇಲ್ಲ. ಬೌಲಿಂಗಲ್ಲಿ ಈಗಲೂ ಕೂಡ ಚಿಂದಿ ಚಿತ್ರಾನ್ನ ಅದ್ರ ಬಗ್ಗೆ ಮಾತಾಡುವಾಗಿಲ್ಲ. 4 ಓವರ್ ನೋಡಿಕೊಂಡು ಆಡಬೇಕು, ಅವರ 4 ಓವರ್. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಫ್ಯೂ ಇಯರ್ಸ್ ಮುಂಚೆ ಹೇಗೆ ಇರ್ತಿತ್ತಲ್ಲ ಅವ್ರದ್ದು, ಪವರ್ ಪ್ಲೇಯಲ್ಲಿ ಬಂದು ಒಂದು ಫ್ಲೋಟರ್ ಥರ ದಡ ಹೊಡೆಯುವಂಥ ಆಟ, ಆ ಥರ ಆಟ ಇತ್ತೀಚಿನ ವರ್ಷಗಳಲ್ಲಿ ಬರ್ತಾ ಇಲ್ಲ. ಸೊ ಆದ್ದರಿಂದ ಈ ಸೀಸನಲ್ಲಿ ಸುನಿಲ್ ನರೇನ್ ಅವ್ರನ್ನ ಕೇವಲ ಒಂದು ಬೌಲರ್ ಆಗಿಯೇ KKR ಅವರು ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಆದ್ದರಿಂದ ಅವರ ಕ್ಯಾಪ್ಟನ್ ರಹಾನೆ ಅವರು ಫಿನ್ ಆ್ಯಲನ್ ಜೊತೆಗೆ ಓಪನರ್ ಆಗಿರ್ತಾರೆ. ಆ್ಯಂಡ್ ಫಿನ್ ಆ್ಯಲನ್ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ KKR ಅಂತಂದರೆ, ಸಾಲ್ಟ್ ಥರದ ಆಟ. ಫಿಲ್ ಸಾಲ್ಟ್ ಅವರು KKRಲ್ಲಿದ್ದಾಗ ಯಾವ ಥರ ಒಂದು ಸ್ಟಾರ್ಟ್ ಕೊಡ್ತಿದ್ರಲ್ಲ, ಆ ಥರದ ಆಟವನ್ನು ಫಿನ್ ಆ್ಯಲನ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫಿನ್ ಆ್ಯಲನ್ ರೀಸೆಂಟಾಗಿ 33 ಬಾಲ್ಗೆ 100 ರನ್ ಹೊಡೆದ್ರು ಸೌತ್ ಆಫ್ರಿಕಾದ ಅಗೇನ್ಸ್ಟ್ ಸೆಮಿಫೈನಲಿ T20 ವರ್ಲ್ಡ್ ಕಪ್ಪಲ್ಲಿ. ಸೊ ಆ ಥರದ ಆಟವನ್ನು ಎಲ್ಲಾದರೂ ಫಿನ್ ಆ್ಯಲನ್ ಕೊಟ್ಟರೆ, ಆ ಥರದ ದಡ್ಡ ಅಂತ ಹೊಡೆಯುವಂಥ ಆಟ ಬಂದರೆ ಆಗ KKR ಭಯಂಕರ ಸ್ಟ್ರಾಂಗ್ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂತಂದರೆ ಮತ್ತು 1 ಡೌನಲ್ಲಿ ರಘುವಂಶಿ ಭಾರಿ ಒಳ್ಳೆ ಪ್ಲೇಯರ್, ಚಿಕ್ಕ ಹುಡುಗ ಒಳ್ಳೆ ಪ್ಲೇಯರು, ಆ್ಯಂಡ್ ಕನ್ಸಿಸ್ಟೆಂಟಾಗಿ ಆಡ್ಕೊಂಡು ಬಂದಿದ್ದಾರೆ KKRಗೆ. ಅದಾದಮೇಲೆ ಕ್ಯಾಮ್ರೂನ್ ಗ್ರೀನ್ಗೆ 25.2 ಕೋಟಿ ಕೊಟ್ಟು ಮತ್ತೆ ಅಂತ ಬೆಂಚಲ್ಲಿ ಕೂರಿಸ್ತಾರೆ. ಸೊ ಅವರನ್ನು ಆಡಿಸ್ತಾರೆ. ನನಗೆ ಗೊತ್ತಿಲ್ಲ ಅವರ ಫಾರ್ಮ್ ಹೇಗಿದೆ ಅಂತ, ಅದು ಇನ್ನೂ ಸಹ ಗೊತ್ತಿಲ್ಲ. ಈ T20 ವರ್ಲ್ಡ್ ಕಪ್ಪಲ್ಲೂ ಅಂತ ಹೇಳಿಕೊಳ್ಳುವಂಥ ಫಾರ್ಮ್ ಏನು ಇರಲಿಲ್ಲ. ಬಟ್ ಸ್ಟಿಲ್ KKR ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಟುಕೊಂಡಿದ್ದಾರೆ ಗ್ರೀನ್ ಅವರ ಮೇಲೆ. ಅದಾದಮೇಲೆ ರಿಂಕು ಸಿಂಗಿಗೆ ಒಂಥರ ಮಿನಿ ಫಿನಿಷರ್ ಥರ ವೆಸ್ಟ್ ಇಂಡೀಸಿನ ಪೋವೆಲ್ ಇವರನ್ನು ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಭಯಂಕರ ಪವರ್ಫುಲ್ ಹಿಟ್ಟರ್, ಬಟ್ ಆ್ಯಕ್ಚುಯಲ್ ಫಿನಿಷರ್ ಆಗಿ ಖಂಡಿತವಾಗಿಯೂ ರಿಂಕು ಸಿಂಗ್ ಅವರು ಕಾಣಿಸ್ಕೊಳ್ತಾರೆ. ಆ್ಯಂಡ್ ಅದಾದ ಮೇಲೆ ಬಡೆ ಆಟಗಾರ, ಒಳ್ಳೆ ಫೀಲ್ಡರು, ಫ್ಯೂಚರ್ ಪ್ರಾಸ್ಪೆಕ್ಟು. ಅಂದರೆ ಇಂಡಿಯಾಗೂ ಕೂಡ ತುಂಬ ಆಡಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇಂಡಿಯಾದಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಬಟ್ ಯಾವುದು ರಮಣ್ ದೀಪ್ ಸಿಂಗ್ ಒಳ್ಳೆ ಪ್ಲೇಯರು, ಫೀಲ್ಡರ್ ಅಂತೂ ಅದ್ಭುತ ಫೀಲ್ಡರ್. ಹೇಗೆ ನಾವು ರಿಂಕು ಸಿಂಗಿಗೆ ಹೇಳ್ತೇವಲ್ಲ, ಎಲ್ಲಿ ನೋಡಿದ್ರು ರಿಂಕು ಸಿಂಗೆ ಕಾಣ್ತಾರೆ ಮಾರ್ರೆ ಅಂತ ಫೀಲ್ಡಿಂಗಲ್ಲಿ, ಹಾಗೆ ರಮಣ್ ದೀಪ್ ಸಿಂಗ್ ಆ ಥರದ ಒಂದು ಫೀಲ್ಡರ್. ಅದಾದ ಮೇಲೆ ಈಗ ಒಂದಿಷ್ಟು ಇಂಜುರೀಸ್ ಎಲ್ಲ ಆಗಿರೋದ್ರಿಂದಾಗಿ ಅನುಕೂಲ್ ರಾಯ್ ಅವರಿಗೆ ಒಂದು ಅನುಕೂಲ ಆಗಿದೆ.
ಇವ್ರಿಗೆ ಪ್ಲೇಯಿಂಗ್ 11 ಚಾನ್ಸ್ ಸಿಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ರೀಸೆಂಟ್ ಡೆವಲಪ್ಮೆಂಟ್ ಆಗಿರೋದ್ರಿಂದಾಗಿ KKR ಸ್ಪಿನ್ ಮೊರೆ ಹೋಗ್ತದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಸ್ಪಿನ್ ಫ್ರೆಂಡ್ಲಿ ಪಿಚ್ ಮಾಡ್ಬೋದು, ಹೋಮ್ ಅಡ್ವಾಂಟೇಜ್ ತಗೊಳ್ಬಹುದು KKR. ಆ್ಯಂಡ್ ಅನುಕೂಲ್ ರಾಯ್ ಅವರು ಥರ್ಡ್ ಸ್ಪಿನ್ನರ್ ಆಗಿ ಈ ಒಂದು ತಂಡದಲ್ಲಿ ಪ್ಲೇಯಿಂಗ್ 11 ಸ್ಥಾನ ಪಡೆದುಕೊಳ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಇಲ್ಲಿಯ ತನಕ ಅವರಿಗೆ ಕನ್ಸಿಸ್ಟೆಂಟ್ ಆಗಿ ಆಪರ್ಚುನಿಟಿ ಸಿಗಲಿಲ್ಲ. ಈ ಒಂದು ಸೀಸನಲ್ಲಿ ಇಷ್ಟು ಇಂಜುರೀಸ್ ಎಲ್ಲ ಆಗಿರೋದ್ರಿಂದಾಗಿ ಕನ್ಸಿಸ್ಟೆಂಟ್ ಆಗಿ ಇವರಿಗೆ ಚಾನ್ಸ್ ಸಿಗಬಹುದು. ಅವರ ಜೊತೆಗೆ ಇನ್ನಿಬ್ಬರು ಮೇಯ್ನ್ ಸ್ಪಿನ್ನರ್ಸು ಸುನಿಲ್ ನರೇನ್ ಮತ್ತು ವರುಣ್ ಚಕ್ರವರ್ತಿ, ಇವರು ಮೇಯ್ನ್ ಪ್ರೈಮರಿ ಸ್ಪಿನ್ನರ್ಸು. ಮೂರನೇ ಸ್ಪಿನ್ನರ್ ಆಗಿ ಅನುಕೂಲ್ ರಾಯ್ ಅವರು ಆಡ್ಬೋದು. ಆ್ಯಂಡ್ ಒಂದು ಹ್ಯಾಂಡಿ ಬ್ಯಾಟ್ಸ್ಮನ್, ಲೈಟಾಗಿ ಚಂದ ಮಾಡಿ ಬ್ಯಾಟಿಂಗ್ ಮಾಡ್ತಾರೆ ಅನುಕೂಲ್ ರಾಯ್ ಅವರು. ಹಾಗೆಯೇ ಫಾಸ್ಟ್ ಬೌಲರ್ ಆಗಿ ವೈಭವ್ ಅರೋರಾ ಅವರು ಇರ್ತಾರೆ. ಬಟ್ ಅಗೈನ್ ನಿಮಗೆ ಆ ಥರದ ಒಂದು ಏನು ಹೇಳೋದು ಫಾಸ್ಟ್ ಬೌಲರ್ಸ್ ಯಾರು ಇಲ್ಲ. ಸೊ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಕಾರ್ತಿಕ್ ತ್ಯಾಗಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು. ಇವರದು ಪೇಸ್ ಅಟ್ಯಾಕು ನನಗೆ ಅಷ್ಟು ಸಮಾಧಾನ ಕೊಡ್ತಾ ಇಲ್ಲ. ಆ್ಯಂಡ್ ಇಲ್ಲ ಇಷ್ಟು ಬ್ಯಾಟ್ಸ್ಮನ್ ಎಲ್ಲ ಬೇಡ, ನಮಗೆ ಬೌಲರ್ಸೇ ಜಾಸ್ತಿ ಬೇಕು ಅಂತಿದ್ರೆ ಆಗ ಪವೆಲ್ ಅವ್ರನ್ನ ಕೂರಿಸ್ಬೋದು, ಮುಜರ್ಬಾನಿ ಅವ್ರನ್ನ ಬೆಂಚಿಂದ ಡೈರೆಕ್ಟಾಗಿ ಪ್ಲೇಯಿಂಗ್ 11 ಆಡಿಸ್ಬೋದು. ಯಾಕಂತಂದರೆ ಇಲ್ಲ ಬ್ಯಾಟಿಂಗ್ ಡೆಪ್ತ್ ಇದೆ, ನಮಗೆ ಬೌಲಿಂಗ್ ಸಾಕಾಗ್ತಾ ಇಲ್ಲ ಅಂತ ಅನಿಸಿದರೆ 5 ಬೌಲರ್ಸನ್ನು ಇಟ್ಕೊಂಡೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಣ್ಣ, 6 ಬೌಲರ್ಸ್ ಬೇಕು. ಸೊ ಪ್ಲೇಯಿಂಗ್ 11 ನಮಗೆ 5 ಬೌಲರ್ ಬೇಕು, 6ನೇ ಬೌಲರ್ ನಾವು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ತೊಗೊಳ್ತೇವೆ ಅಂತಿದ್ರೆ ಆಗ ಪವೆಲ್ ಅವ್ರನ್ನ ಕೂರಿಸಿ ಮುಜರ್ಬಾನಿ ಅವರನ್ನು ಪ್ಲೇಯಿಂಗ್ 11 ಡೈರೆಕ್ಟಾಗಿ ಆಡಿಸ್ಬೋದು. ಕಾರ್ತಿಕ್ ತ್ಯಾಗಿ ಅಥವಾ ಉಮ್ರಾನ್ ಮಲಿಕ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು. ಇದು ಕೂಡ ಸಾಧ್ಯತೆ ಇದೆ. ಯಾಕಂತಂದರೆ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಸೇರಿ ಬರೀ 5 ಬೌಲರ್ಸನ್ನು ಇಟ್ಕೊಂಡು ಹೋಗೋದು ಭಾರಿ ಕಷ್ಟ. ಬಟ್ ಸ್ಟಿಲ್ ನನಗೆ ಗೊತ್ತಿಲ್ಲ, ಸದ್ಯಕ್ಕೆ ಪವೆಲ್ ಅವ್ರನ್ನ ಕೈ ಬಿಡುವ ಸಾಧ್ಯತೆ ಕಡಿಮೆ ಅಂತ ನನಗೆ ಅನ್ನಿಸ್ತಾ ಉಂಟು. ಗ್ರೀನ್ ಅವ್ರ ಹತ್ರ ಹೇಗೋ ಒಂದು 2 ಓವರೆಲ್ಲ ಮಾಡಿಸ್ಬೋದು. ಖಂಡಿತ 4 ಓವರ್ ಅಂತೂ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಗ್ರೀನ್ ಅವ್ರ ಹತ್ರ 2 ಓವರ್ ಮಾಡಿಸಿ ಹೇಗೋ ಒಂದು 5.5 ಓವರ್ ಒಂದು ಇಷ್ಟು ಪ್ಲ್ಯಾನಿಂಗನ್ನು ಇಟ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ದೇನೆ ನಾನು. ಒಳ್ಳೆ ಟೀಮೇ. ಬಟ್ ಅಗೈನ್ ರೀಸೆಂಟಾಗಿ ಇಷ್ಟು ಡೆವಲಪ್ಮೆಂಟ್ ಆಗಿರೋದ್ರಿಂದಾಗಿ ಮೊದಲಿನ ಒಂದು ಸ್ಟಾರ್ಟಿಂಗ್ ಪ್ಲೇಯಿಂಗ್ 11 ನಾವೇನು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿದ್ದೆವು ಆ ಥರದ ಪ್ಲೇಯಿಂಗ್ 11 KKR ಈಗ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಆ್ಯಂಡ್ ನಾನು ಮೊದಲೇ ಹೇಳಿದಾಗೆ ಫಿನ್ ಆ್ಯಲನ್ ಅವರ ಆಟ ಮತ್ತು ರಿಂಕು ಸಿಂಗ್ ಅವರ ಫಿನಿಶಿಂಗ್ ಇದೆರಡರ ಮೇಲೆ ತುಂಬ ಡಿಪೆಂಡ್ ಆಗಿದೆ KKR ಅಂತ ಅನ್ನಿಸ್ತಾ ಉಂಟು. ಇವರಿಬ್ಬರು ಏನಾದರೂ ನಿರೀಕ್ಷೆಗೂ ಮೀರಿದಂತಹ ಪ್ರದರ್ಶನ ಕೊಟ್ಟರೆ ಆಗ KKR ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಂತ ಅನ್ನಿಸ್ತದೆ. ಪ್ಲೇ ಆಫಿಗೆ ಹೋಗ್ತದ ಇಲ್ವಾ ನನಗೆ ಗೊತ್ತಿಲ್ಲ ಮಾರ್ರೆ. ಅಂದರೆ ಇವರಿಬ್ಬರ ಮೇಲೆ ಡಿಪೆಂಡ್. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾಳೆ ಕೂಡ 3 ವಿಡಿಯೋ ಬರ್ತದಪ್ಪ. ನಾಳೆ ಕೂಡ 3 ವಿಡಿಯೋ, ಒಂದು ಬೆಳಗ್ಗೆ ಎದ್ದು ಕೂಡಲೇ ಬರ್ತದೆ, ಇನ್ನೊಂದು ಮಧ್ಯಾಹ್ನ ಬರ್ತದೆ, ಒಟ್ಟಲ್ಲಿ 3 ವಿಡಿಯೋ ಬರ್ತದೆ. ನಾನು ಟೈಮ್ ಹೇಳೋದಿಲ್ಲ, 3 ವಿಡಿಯೋ ನಾಳೆ ಬರ್ತದೆ. ಯಾವ ಟೀಮ್ ಅಂತ ಸಹ ನಾನು ಹೇಳೋದಿಲ್ಲ, ಇನ್ನೂ ಸಹ ಡಿಸೈಡ್ ಮಾಡಲಿಲ್ಲ. 4 ಟೀಮ್ ಉಂಟು, ಅದರಲ್ಲಿ 3 ಟೀಮ್ ಇದು ನಾಳೆ ಬರ್ತದೆ. ಸರಿಯಾಗಿ ಬರುವ. ನಮಸ್ಕಾರ.